ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್. ನಾನಿವತ್ತು ತರಕಾರಿ ಏನೂ ಇಲ್ಲದೇ ಸಿಂಪಲಾಗಿ ಹಾಗೆ ಒಂದು ಟೇಸ್ಟಿಯಾಗಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಥರ ಮಾಡ್ಕೊಳ್ಳಿ, ನಿಮಗೂ ಇಷ್ಟ ಆಗುತ್ತೆ. ಯಾವ ಥರ ಮಾಡೋದಂತ ನೋಡ್ಕೊಳ್ಳಿ. ನಾನು ಒಂದು ಕಪ್ ಅಕ್ಕಿ ತಗೊಂಡು ನೀರು ಹಾಕಿ ನೆನೆಸಿ ಎತ್ತಿಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಎತ್ತಿಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕಾಯಿ, ಪುದೀನ, ಕೊತ್ತಂಬರಿ ತಗೊಂಡಿದ್ದೀನಿ. ಮಸಾಲೆನ ಹುರ್ಕೋಬೇಕು. ಫಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಒಂದೆರಡು ತಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದು ತುಂಬ ಇಷ್ಟ ಆಗುತ್ತೆ ನಿಮಗೆ. ಒಂದ್ಸಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಪುದೀನ ಸೊಪ್ಪು ಹಾಕ್ಕೊಂಡು 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅದಾದಮೇಲೆ ಖಾರಕ್ಕೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳಿ. ಇದೇ ಮಸಾಲೆನ ರುಬ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಹುರ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ತುಂಬ ಟೇಸ್ಟಿಯಾಗಿದೆ ಅಂತ ತಿಂತೀರಾ. ನೋಡಿ, ಈ ಥರ ಹುರ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ತರಿ ಆಗಿ ರುಬ್ಕೊಳ್ಳಿ. ಈ ಥರ ರುಬ್ಕೊಂಡ್ರೆ ಸಾಕು. ಅದಾದಮೇಲೆ ನಾನು ಒಗ್ಗರಣೆಗೆ ಸೋಂಪು, ಚಕ್ಕೆ, ಏಲಕ್ಕಿ, ಮರಾಠ ಮೊಗ್ಗು, ಕಲ್ಲುವು, ಪಲಾವ್ ಎಲೆ ಮತ್ತು ಲವಂಗ ಎತ್ತಿಟ್ಕೊಂಡು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿ ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ, ಪಲಾವ್ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬೆತ್ತಿಟ್ಕೊಂಡಿದ್ವಲ್ಲ ಹುರಿದಿರೋ ಮಸಾಲೆ, ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಲ್ಲ, ಇದು ತುಂಬ ಟೇಸ್ಟಿಯಾಗಿತ್ತು. ಒಂದು ಸತಿ ಇದೇ ಥರ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಡಬೇಕು ಮಸಾಲೆ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದನ್ನೆಲ್ಲ ತೊಳೆದು ಅದ್ರ ನೀರು ಹಾಕೋತಾ ಇದ್ದೀನಿ. ಅಳತೆಗೆ 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೋಸ್ಕರ 2 ಕಪ್ ಆಗೋಷ್ಟು ನೀರು ತಗೊಂಡಿದ್ದೀನಿ ಅಷ್ಟೇ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಕುದೀತಾ ಇರುತ್ತೆ ಮಸಾಲೆ. ಆವಾಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈ ಥರ ಕುದಿ ಬರ್ತಾ ಇದೆ ಅಂದಾಗೆ ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ತೀನಲ್ಲ, ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ ಲಿಡ್ಡು ಹಾರಕ್ಕೆ ಬಿಟ್ಟಿದ್ದೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ತೀನಲ್ಲ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ ಅನ್ನ. ಕಲರು ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.